ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2019ರಲ್ಲಿ ಬಿಡುಗಡೆಯಾಗಿದ್ದ 706 ಎಂಬ ಹಿಂದಿ ಭಾಷೆಯ ಮಿಸ್ಟರಿ ಹಾಗೂ ಹಾರರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಡಾಕ್ಟರ್ ದಂಪತಿಗಳಾಗಿದ್ದ ಅನಿಲ್ ಹಾಗೂ ಸುಮನ್ ಎಂಬ ಗಂಡ ಹೆಂಡತಿ ಸಿಟಿಯಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ ಅನ್ನ ರನ್ ಮಾಡ್ತಿರ್ತಾರೆ. ಹೀಗಿರುವಾಗಲೇ ಒಂದು ದಿನ ಡಾಕ್ಟರ್ ಅನಿಲ್ ತುಂಬಾನೇ ನಿಗೂಢವಾಗಿ ಕಣ್ಮರೆಯಾಗ್ತಾರೆ. ಇದಾಗಿ ಕೆಲವೇ ದಿನಗಳ ನಂತರ ಅನಿಲ್ ಹಾಗೂ ಸುಮನ್ ನಡೆಸುತ್ತಿರುವ ಆ ಹಾಸ್ಪಿಟಲ್ಗೆ ಒಬ್ಬ ಚಿಕ್ಕ ಹುಡುಗ ಬಂದು ಅಡ್ಮಿಟ್ ಆಗ್ತಾನೆ. ದಿನಗಳು ಕಳೆದಂತೆ ಆ ಚಿಕ್ಕ ಹುಡುಗ ತುಂಬಾನೇ ವಿಚಿತ್ರವಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೂ ಮಿಸ್ಸಿಂಗ್ ಆಗಿರುವ ಡಾಕ್ಟರ್ ಅನಿಲ್ಗೆ ಯಾವ ಜಾಗದಲ್ಲಿ ಏನಾಗಿದೆ ಅಂತ ಎಕ್ಸಾಕ್ಟ್ ಲೊಕೇಶನ್ ಅನ್ನ ಹೇಳ್ತಾನೆ. ಮೊದಲಿಗೆ ಎಲ್ಲರೂ ಕೂಡ ಈತ ಒಬ್ಬ ಚಿಕ್ಕ ಹುಡುಗ ಅಂತ ಇವನ ಮಾತುಗಳನ್ನ ಇಗ್ನೋರ್ ಮಾಡಿರ್ತಾರೆ. ಆದ್ರೆ ನಂತರ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಈ ಹುಡುಗ ಹೇಳ್ತಿರೋದೆಲ್ಲ ನಿಜ ಅಂತ. ಚಿತ್ರದ ಹೀರೋ ಪೊಲೀಸ್ ಆಫೀಸರ್ ಶೆಕಾವತ್ ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗೆ ನಾವ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರದ ಹಲವಾರು ಶಾಕಿಂಗ್ ವಿಷಯಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಹಾಗೂ ಚಿತ್ರದ ಕ್ಲೈಮ್ಯಾಕ್ಸ್ ಬರುವಷ್ಟರಲ್ಲಿ 2 ಶಾಕಿಂಗ್ ಮರ್ಡರ್ ಮಿಸ್ಟರಿಗಳು ರಿವೀಲ್ ಆಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಡಾಕ್ಟರ್ ಅನಿಲ್ ಇದಕ್ಕಿದ್ದ ಹಾಗೆ ಮಿಸ್ಸಿಂಗ್ ಆಗಿದ್ಯಾಕೆ? ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರುವ ಆ ಚಿಕ್ಕ ಹುಡುಗನಿಗೆ ಎಲ್ಲವೂ ಗೊತ್ತಿರೋದಾದ್ರೂ ಹೇಗೆ? ಪೊಲೀಸ್ ಆಫೀಸರ್ ಶೆಕಾವತ್ ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗೆ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಗಂಡ ಹೆಂಡತಿಯಾಗಿರುವ ಡಾಕ್ಟರ್ ಅನಿಲ್ ಹಾಗೂ ಸುಮನ್ ಇಬ್ಬರು ಸೇರಿ ನಡೆಸುತ್ತಿರುವ ಒಂದು ದೊಡ್ಡ ಹಾಸ್ಪಿಟಲ್ ಅನ್ನ ನೋಡ್ತೀವಿ. ಹೀಗಿರುವಾಗಲೇ ಒಂದು ದಿನ ಡಾಕ್ಟರ್ ಅನಿಲ್ ಇದ್ದಕ್ಕಿದ್ದ ಹಾಗೆ ಮಿಸ್ಸಿಂಗ್ ಆಗಿದ್ದಾರೆ ಅಂತ ತೋರಿಸಲಾಗುತ್ತೆ. ಈ ಕೇಸನ್ನ ಚಿತ್ರದ ಹೀರೋ ಆಗಿರುವ ಡಿಸಿಪಿ ಶೆಕಾವತ್ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾನೆ. ಮೇಡಮ್, ನಿಮ್ಮ ಗಂಡನ ಕೇಸನ್ನ ನಾನೇ ಇನ್ವೆಸ್ಟಿಗೇಟ್ ಮಾಡ್ತಿದ್ದೀನಿ. ಎಷ್ಟೇ ಎನ್ಕ್ವೈರಿ ಮಾಡಿದ್ರು ಕೂಡ ನಿಮ್ಮ ಗಂಡನ ಬಗ್ಗೆ ಒಂದೇ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಿಲ್ಲ. ಅದಕ್ಕೆ ಸುಮನ್ ಹೇಳ್ತಾಳೆ, ಸರ್, ನನ್ನ ಗಂಡನಿಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು ಅಂತ ನನಗೂ ಕೂಡ ಗೊತ್ತಾಗ್ತಿಲ್ಲ. ಅನಿಲ್ ರೆಗ್ಯುಲರ್ ಆಗಿ ಮೀಟ್ ಮಾಡ್ತಿದ್ದ ಅವನ ಫ್ರೆಂಡ್ಸ್ ಗಳನ್ನ ಎನ್ಕ್ವೈರಿ ಮಾಡಿದೆ. ಜೊತೆಗೆ ನಮ್ಮ ರಿಲೇಟಿವ್ಸ್ ಗಳ ಬಳಿ ಕೂಡ ಎನ್ಕ್ವೈರಿ ಮಾಡಿದೆ. ಆದ್ರೆ ನನ್ನ ಗಂಡ ಅಲ್ಲೆಲ್ಲೂ ಕೂಡ ಹೋಗಿಲ್ಲ. ಆದಷ್ಟು ಬೇಗ ನನ್ನ ಗಂಡನನ್ನ ಹುಡುಕಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಈ ಸುಮನ್ ತನ್ನ ಗಂಡ ಮಿಸ್ಸಿಂಗ್ ಆದಾಗಿನಿಂದ ಹಾಸ್ಪಿಟಲ್ಗೆ ಹೋಗೇ ಇರೋದಿಲ್ಲ. ಹಾಸ್ಪಿಟಲ್ ನ ಎಲ್ಲ ಇಂಪಾರ್ಟೆಂಟ್ ಕೆಲಸಗಳು ಸ್ಟಾಪ್ ಆಗಿದ್ದ ಕಾರಣ ಬೇರೆ ದಾರಿ ಇಲ್ಲದೆ ಹಾಸ್ಪಿಟಲ್ಗೆ ಹೋಗ್ತಾಳೆ. ಸ್ವಲ್ಪ ಸಮಯದ ನಂತರ ಸುಮನ್ನ ಕ್ಯಾಬಿನ್ಗೆ ಒಬ್ಬ ಡಾಕ್ಟರ್ ಬರ್ತಾರೆ. ಮೇಡಮ್, ನಮ್ಮ ಹಾಸ್ಪಿಟಲ್ಗೆ ಒಂದು ವಿಚಿತ್ರವಾದ ಕೇಸ್ ಬಂದಿದೆ. ಇದರ ಬಗ್ಗೆ ಮೊದಲೇ ನಿಮಗೆ ಇನ್ಫಾರ್ಮ್ ಮಾಡಬೇಕು ಅಂತ ಅಂದುಕೊಂಡಿದ್ದೆ. ಆದ್ರೆ ನೀವೇ ನಿಮ್ಮ ಗಂಡ ಮಿಸ್ಸಿಂಗ್ ಆಗಿರೋ ಕಾರಣ ಟೆನ್ಷನ್ ಅಲ್ಲಿ ಇದ್ರಿ ಅಂತ ಸುಮ್ನಿದ್ದೆ. ಒಬ್ಬ ಚಿಕ್ಕ ಹುಡುಗ ತುಂಬಾನೇ ವಿಚಿತ್ರವಾಗಿ ಕೂಗಾಡ್ತಾ ಜೋರಾಗಿ ಒದ್ದಾಡೋದಕ್ಕೆ ಶುರು ಮಾಡ್ತಾನೆ. ನಮ್ಮ ಡಾಕ್ಟರ್ಗಳು ಆ ಹುಡುಗನಿಗೆ ಎಲ್ಲಾ ರೀತಿಯ ಸ್ಕ್ಯಾನ್ ಗಳನ್ನ ಮಾಡಿ ನೋಡಿದ್ರು. ಆದ್ರೆ ಆ ಹುಡುಗನಿಗೆ ಇರುವ ಕಾಯಿಲೆ ಆದ್ರೂ ಏನು ಅಂತ ನಮಗ್ಯಾರಿಗೂ ಕೂಡ ಗೊತ್ತೇ ಆಗ್ತಿಲ್ಲ. ಒಂದು ಸಾರಿ ನಿಮಗೆ ಈ ವಿಷಯವನ್ನ ಇನ್ಫಾರ್ಮ್ ಮಾಡಿ ಡಿಸ್ಚಾರ್ಜ್ ಮಾಡಬೇಕು ಅಂತ ಅಂದುಕೊಂಡಿದ್ದೀವಿ. ತಕ್ಷಣ ಸುಮನ್ ಆ ಡಾಕ್ಟರ್ ಜೊತೆ ಆ ಹುಡುಗನ ವಾರ್ಡ್ಗೆ ಹೋಗ್ತಾಳೆ. ಆ ಹುಡುಗನ ಕೇಸ್ ಫೈಲ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಆ ಹುಡುಗನ ಹೆಸರು ನಿರಂಜನ್ ಅಂತ. ರಿಪೋರ್ಟ್ಸ್ ಗಳನ್ನ ಚೆಕ್ ಮಾಡಿ, ಸರ್, ನಿಮ್ಮ ಮಗನಿಗೆ ಯಾವ ತೊಂದರೆ ಕೂಡ ಇಲ್ಲ. ದಯವಿಟ್ಟು ನಿಮ್ಮ ಮಗನನ್ನ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಹೋಗಿ ಅಂತ ಹೇಳ್ತಾಳೆ. ಅದಕ್ಕೆ ಆ ಹುಡುಗನ ತಂದೆ ಆತ ಆಗಾಗ ವಿಚಿತ್ರವಾಗಿ ಕೂಗಾಡ್ತಾ ಒದ್ದಾಡೋ ವಿಡಿಯೋವನ್ನ ತೋರಿಸ್ತಾನೆ. ಮೇಡಮ್, ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ಕೂಡ ನಮ್ಮ ಮಗನನ್ನ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಹೋಗಿ ಅಂತ ಹೇಳ್ತಿದ್ದೀರಲ್ಲ. ಇನ್ನು ಸ್ವಲ್ಪ ದಿನ ನನ್ನ ಮಗ ಇದೇ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ಲಿ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ದಯವಿಟ್ಟು ನನ್ನ ಮಗನಿಗೆ ಏನಾಗಿದೆ ಅಂತ ಕಂಡು ಹಿಡಿದು ಟ್ರೀಟ್ಮೆಂಟ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಸರಿ, ನಿಮ್ಮ ಮಗನನ್ನ ಕರೆದುಕೊಂಡು ನನ್ನ ಕ್ಯಾಬಿನ್ಗೆ ಬನ್ನಿ ಅಂತ ಕರೆದುಕೊಂಡು ಬರ್ತಾಳೆ. ನಿರಂಜನ ತಂದೆ ತಾಯಿ ಅವನನ್ನ ವೀಲ್ ಚೇರ್ ನಲ್ಲಿ ಕರೆದುಕೊಂಡು ಬರ್ತಾರೆ. ರೂಮ್ ನ ಒಳಗಡೆ ಬರ್ತಿದ್ದ ಹಾಗೆ ಆ ನಿರಂಜನ್ ಈ ಟೇಬಲ್ ಮೊದಲು ಬೇರೆ ಜಾಗದಲ್ಲಿ ಇತ್ತಲ್ವಾ? ಅದಕ್ಕೆ ಸುಮನ್, ಏನೋ ಈ ಟೇಬಲ್ ಬೇರೆ ಕಡೆ ಇತ್ತ, ಅದು ನಿನ್ಗೆ ಗೊತ್ತು ಅಂತ ಕೇಳ್ತಾಳೆ. ಅದಕ್ಕೆ ಆ ಚಿಕ್ಕ ಹುಡುಗ ನಿರಂಜನ್, ನಾನು 5 ಬಾರಿ ಈ ರೂಮ್ಗೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಇವನ ಮಾತುಗಳನ್ನ ಕೇಳಿದ ಸುಮನ್ಗೆ ಆಶ್ಚರ್ಯ ಅನ್ಸುತ್ತೆ. ಯಾಕಂದ್ರೆ ನಿರಂಜನ್ ಈ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗಿನಿಂದ ಸುಮನ್ ಬಂದೇ ಇರೋದಿಲ್ಲ. ಹೀಗಿರುವಾಗ ಕ್ಲೋಸ್ ಆಗಿದ್ದ ಈ ರೂಮ್ಗೆ ಈ ಹುಡುಗ 5 ಬಾರಿ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಮುಂದುವರೆದು ಪಕ್ಕದಲ್ಲೇ ಕೂತಿರುವ ಡಾಕ್ಟರ್ನ ಹೆಸರನ್ನ ಹಾಗೂ ಅವನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಗಳ ಹೆಸರನ್ನ ಕೂಡ ಹೇಳ್ತಾನೆ. ಆ ಡಾಕ್ಟರ್ಗೆ ಆಶ್ಚರ್ಯಕ್ಕೆ ಇದೆಲ್ಲ ನಿನ್ಗೆ ಗೊತ್ತಾಯ್ತು ಅಂತ ವಿಚಾರಿಸ್ತಾನೆ. ಕೇವಲ ನಿಮ್ಮ ಬಗ್ಗೆ ಮಾತ್ರ ಅಲ್ಲ, ಡಾಕ್ಟರ್ ಸುಮನ್ ಅವರ ಗಂಡ ಅನಿಲ್ಗೆ ಏನಾಯ್ತು ಅಂತ ಕೂಡ ನನಗೆ ಗೊತ್ತು. ನಿಮ್ಮ ಗಂಡ ಸಿಟಿಯ ಔಟ್ಸ್ಕರ್ಟ್ ನಲ್ಲಿರುವ ಪುಣೆ ಬ್ಯಾಂಗ್ಳೂರ್ ಹೈವೇಯ ಪಕ್ಕದಲ್ಲೇ ಸತ್ತು ಬಿದ್ದಿದ್ದಾನೆ. ನಿಮ್ಮ ಗಂಡನ ಡೆಡ್ ಬಾಡಿ ಕಾರ್ನಲ್ಲೇ ಇದೆ ಅಂತ ಲೊಕೇಶನ್ ಕೂಡ ಹೇಳ್ತಾನೆ. ಇವನ ಮಾತುಗಳನ್ನ ಕೇಳಿದ ಅಲ್ಲಿದ್ದ ಎಲ್ಲರಿಗೂ ಒಂದೇ ಸರಿ ಶಾಕ್ ಆಗುತ್ತೆ.
ತಕ್ಷಣವೇ ಸುಮನ್ ಡಿಸಿಪಿ ಶೆಕಾವತ್ಗೆ ಈ ವಿಷಯವನ್ನ ಇನ್ಫಾರ್ಮ್ ಮಾಡ್ತಾಳೆ. ಆ ಚಿಕ್ಕ ಹುಡುಗ ನಿರಂಜನ್ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಈ ವಿಷಯವನ್ನ ಹೇಳೋದಕ್ಕೆ ಹೇಗೆ ಸಾಧ್ಯ ಅಂತ ಶೆಕಾವತ್ ತಕ್ಷಣ ಹಾಸ್ಪಿಟಲ್ಗೆ ಬರ್ತಾನೆ. ಡಾಕ್ಟರ್ ಅನಿಲ್ಗೆ ಏನಾಗಿದೆ ಅಂತ ನಿನ್ಗೆ ಗೊತ್ತಾಯ್ತು? ಅದಕ್ಕೆ ಆ ನಿರಂಜನ್ ವಿಚಿತ್ರವಾಗಿ ನಗುತ್ತಾ, ಸರ್ ನನಗೆ ಎಲ್ಲವೂ ಗೊತ್ತಿದೆ. ತಕ್ಷಣ ಆ ಹುಡುಗನ ತಂದೆಯನ್ನ ಹೊರಗಡೆ ಕರೆದುಕೊಂಡು ಬಂದು ನಿಮ್ಮ ಮಗನಿಗೆ ಏನಾದ್ರೂ ಮೆಂಟಲಿ ಇಶ್ಯೂಸ್ ಇದೆಯಾ ಅಂತ ವಿಚಾರಿಸ್ತಾನೆ. ಅದಕ್ಕೆ ನಿರಂಜನ್ನ ತಂದೆ ಹೇಳೋದೇನಂದ್ರೆ, ಇಲ್ಲ ಸರ್, ನನ್ನ ಮಗ 12 ದಿನಗಳ ಹಿಂದೆ ಎಲ್ಲ ಹುಡುಗರ ರೀತಿ ನಾರ್ಮಲ್ ಆಗೇ ಇದ್ದ. 12 ದಿನಗಳ ಹಿಂದೆ ನಾನು ನನ್ನ ಹೆಂಡತಿ ಹಾಗೂ ನಮ್ಮ ಮಗ ಒಂದು ಹೋಟೆಲ್ ನಲ್ಲಿ ಸ್ಟೇ ಮಾಡೋದಕ್ಕೆ ಅಂತ ಹೋಗಿದ್ವಿ. ಮಧ್ಯರಾತ್ರಿ ಅವನಿಗೆ ಏನಾಯ್ತೋ ಗೊತ್ತಿಲ್ಲ, ವಿಚಿತ್ರವಾಗಿ ಕೂಗಾಡ್ತಾ ತುಂಬಾನೇ ಒದ್ದಾಡೋದಕ್ಕೆ ಶುರು ಮಾಡ್ದ. ತಕ್ಷಣ ನಾವು ಪಕ್ಕದಲ್ಲೇ ಇದ್ದ ಈ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದು ಅಡ್ಮಿಟ್ ಮಾಡಿದ್ವಿ ಅಂತ ಹೇಳ್ತೇನೆ. ನಂತರ ಯಾವುದಕ್ಕೂ ಆ ನಿರಂಜನ್ ಹೇಳಿದ ಜಾಗವನ್ನ ಒಂದು ಸಾರಿ ಚೆಕ್ ಮಾಡೋಣ ಅಂತ ಟೀಮ್ ಅನ್ನ ಕರೆದುಕೊಂಡು ಅಲ್ಲಿಗೆ ಬರ್ತಾನೆ. ನೋಡಿದ್ರೆ ಶಾಕಿಂಗ್ಲಿ ಆ ಹುಡುಗ ಹೇಳಿದ ಎಕ್ಸಾಕ್ಟ್ ಜಾಗದಲ್ಲೇ ಅನಿಲ್ ಆಕ್ಸಿಡೆಂಟ್ ಆಗಿ ಆನ್ ದ ಸ್ಪಾಟ್ ಸತ್ತು ಹೋಗಿರ್ತಾನೆ. ಹಾಗೂ ಆ ಹುಡುಗ ಹೇಳಿದ ಹಾಗೆ ಅನಿಲ್ ನ ಡೆಡ್ ಬಾಡಿ ಇನ್ನೂ ಕೂಡ ಕಾರ್ನ ಒಳಗಡೆನೆ ಇರುತ್ತೆ. ಇದನ್ನ ನೋಡಿದ ಶೆಕಾವತ್ ಹಾಗೂ ಅವನ ಟೀಮ್ಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ತನ್ನ ಗಂಡ ಆ ಚಿಕ್ಕ ಹುಡುಗ ಹೇಳಿದ ಹಾಗೆ ಆಕ್ಸಿಡೆಂಟ್ ನಲ್ಲಿ ಸತ್ತೋದ ಅಂತ ಗೊತ್ತಾಗಿ ಸುಮನ್ಗೆ ತುಂಬಾನೇ ಶಾಕ್ ಆಗುತ್ತೆ. ಈಗ ಶೆಕಾವತ್ಗೆ ಡಾಕ್ಟರ್ ಅನಿಲ್ ನದ್ದು ಆಕ್ಸಿಡೆಂಟ್ ಅಥವಾ ಪ್ಲಾನ್ ಮಾಡಿರುವ ಕೊಲೆನಾ ಅಂತ ಅನುಮಾನ ಶುರುವಾಗುತ್ತೆ. ಸ್ನೇಹಿತರೆ, ಅಷ್ಟಕ್ಕೂ ಆ ಹುಡುಗ ನಿರಂಜನ್ಗೆ ಆ ದಿನ ಏನಾಗಿತ್ತು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಆ ನಿರಂಜನ್ನ ತಂದೆ ಮೊದಲೇ ಹೇಳಿದ ಹಾಗೆ ಹಾಸ್ಪಿಟಲ್ ನ ಪಕ್ಕದಲ್ಲೇ ಇರುವ ಆ ಹೋಟೆಲ್ಗೆ ಇವರ ಫ್ಯಾಮಿಲಿಯವರು ಸ್ಟೇ ಮಾಡೋದಕ್ಕೆ ಅಂತ ಹೋಗಿರ್ತಾರೆ. ಶಾಪಿಂಗ್ ಗೆ ಹೋಗೋಣ ಅಂತ ಎಷ್ಟೇ ಕರೆದ್ರು ಕೂಡ ನಿರಂಜನ್ ಮಾತ್ರ ನಾನು ಬರೋದಿಲ್ಲ ಅಂತ ರೂಮ್ ನಲ್ಲೇ ಟಿವಿ ನೋಡ್ತಾ ಕೂತಿರ್ತಾನೆ. ಸ್ವಲ್ಪ ಸಮಯದ ನಂತರ ವಾಶ್ರೂಮ್ಗೆ ಹೋಗಿ ಹೊರಗಡೆ ಬಂದಾಗ ರೂಮ್ ನಲ್ಲಿ ಏನೋ ನೋಡಿ ತುಂಬಾನೇ ಹೆದರಿಕೊಳ್ತಾನೆ. ಶಾಪಿಂಗ್ ಗೆ ಹೋಗಿದ್ದ ಇಬ್ಬರು ವಾಪಸ್ ಬಂದು ನೋಡಿದಾಗ ತಮ್ಮ ಮಗ ಒದ್ದಾಡ್ತಿರೋದನ್ನ ನೋಡಿ ತುಂಬಾನೇ ಶಾಕ್ ಆಗಿರ್ತಾರೆ. ಅದೇ ಸಮಯಕ್ಕೆ ಟಿವಿಯಲ್ಲಿ ಬರ್ತಿದ್ದ ಡಾಕ್ಟರ್ ಸುಮನ್ನ ಫೋಟೋ ನೋಡಿದ ನಿರಂಜನ್ ಅದೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ಹಠ ಮಾಡಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಇವರ ಮಾತುಗಳನ್ನು ಕೇಳಿದ ಶೆಕಾವತ್ಗೆ ಆಶ್ಚರ್ಯ ಆಗುತ್ತೆ. ಆ ನಿರಂಜನ್ ಯಾಕೆ ತನ್ನನ್ನ ಸುಮನ್ನ ಹಾಸ್ಪಿಟಲ್ಗೆನೆ ಅಡ್ಮಿಟ್ ಮಾಡಿ ಅಂತ ಹೇಳ್ದ. ಸರಿ, ನಿಮ್ಮ ಮಗ ಒದ್ದಾಡ್ತಿರುವಾಗ ರೆಕಾರ್ಡ್ ಮಾಡಿರುವ ಆ ವಿಡಿಯೋವನ್ನ ನನಗೆ ವಾಟ್ಸ್ಆಪ್ ನಲ್ಲಿ ಸೆಂಡ್ ಮಾಡಿ ಅಂತ ಹೇಳ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಶೆಕಾವತ್ ತನ್ನ ಡ್ಯೂಟಿ ಮುಗಿಸಿಕೊಂಡು ಮನೆಗೆ ಹೋಗಿರ್ತಾನೆ. ಆತ ಸ್ನಾನ ಮಾಡ್ತಿರುವಾಗ ಅವನ ಕತ್ತಲ್ಲಿ ಒಂದು ದೊಡ್ಡ ದೇವರ ತಾಯ್ತವನ್ನ ನೋಡ್ತೀವಿ. ಸ್ನೇಹಿತರೆ, ಈ ಶೆಕಾವತ್ ಹಾಗೂ ಇವನ ಹೆಂಡತಿಗೆ ಮದುವೆಯಾಗಿ ಹಲವು ವರ್ಷಗಳೇ ಕಳೆದ್ರೂ ಕೂಡ ಮಕ್ಕಳೇ ಆಗಿರೋದಿಲ್ಲ. ಯಾರಾದ್ರೂ ಡಾಕ್ಟರ್ ಬಳಿ ಹೋಗಿ ಕನ್ಸಲ್ಟ್ ಮಾಡೋಣ ಅಂತ ಎಷ್ಟೇ ಹೇಳಿದ್ರು ಕೂಡ ಈತ ಮಾತ್ರ ಇಗ್ನೋರ್ ಮಾಡ್ತಿರ್ತಾನೆ. ಮರುದಿನ ಬೆಳಿಗ್ಗೆ ಶೆಕಾವತ್ ಮತ್ತೆ ಆ ನಿರಂಜನನ್ನ ಮೀಟ್ ಮಾಡೋದಕ್ಕೆ ಅಂತ ಹಾಸ್ಪಿಟಲ್ಗೆ ಹೋಗ್ತಾನೆ. ಮತ್ತೆ ಕ್ಯಾಶುಯಲ್ ಆಗಿ ಮಾತನಾಡ್ತಾ, ಡಾಕ್ಟರ್ ಅನಿಲ್ಗೆ ಆಕ್ಸಿಡೆಂಟ್ ಆಗಿತ್ತು ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ನಿಜ ಹೇಳು, ನಿನಗೆ ಯಾರಾದ್ರೂ ಇದನ್ನೆಲ್ಲ ಹೇಳ್ತಿದ್ದಾರಾ ಅಂತ ವಿಚಾರಿಸ್ತಾನೆ. ಅದಕ್ಕೆ ಅನಿರಂಜನ್ ಮತ್ತೆ ವಿಚಿತ್ರವಾಗಿ ನಗುತ್ತಾ, ಸರ್ ಅದನ್ನೆಲ್ಲ ಬಿಡಿ, ನಿಮಗೆ ಮಾತ್ರ ಗೊತ್ತಿರುವ ಒಂದು ಸೀಕ್ರೆಟ್ ಅನ್ನ ಹೇಳ. ಸುನೀತಾ ಎಂಬ ಮಹಿಳೆ ಬಗ್ಗೆ ನಿಮಗೆ ಗೊತ್ತಿರ್ಬೇಕಲ್ವಾ ಅಂತ ನಗ್ತಾನೆ. ನಿರಂಜನ್ ಸುನೀತಾ ಅಂತ ಹೇಳ್ತಿದ್ದ ಹಾಗೆ ಶೆಕಾವತ್ ಒಂದೇ ಸಾರಿ ಶಾಕ್ ಆಗಿ ಬಿಡ್ತಾನೆ. ಸುನೀತಾ ಬಗ್ಗೆ ಈ ಹುಡುಗನಿಗೆ ಹೇಗೆ ಗೊತ್ತಾಯ್ತು ಅಂತ ಅದೇ ಗಾಬರಿಯಲ್ಲಿ ತಕ್ಷಣ ಅಲ್ಲಿಂದ ಹೊರಟು ಬರ್ತಾನೆ. ಕಾಶಿಯಲ್ಲಿರುವ ಒಬ್ಬ ಸ್ವಾಮೀಜಿಗೆ ಫೋನ್ ಮಾಡಿ ಆ ನಿರಂಜನ್ನ ವಿಡಿಯೋವನ್ನ ಸೆಂಡ್ ಮಾಡ್ತಾನೆ. ಸ್ವಾಮೀಜಿ, ಒಂದು ಸಾರಿ ನಾನು ಕಳುಹಿಸಿರುವ ಆ ವಿಡಿಯೋವನ್ನ ನೋಡಿ ವಾಪಸ್ ಕಾಲ್ ಮಾಡಿ ಅಂತ ಹೇಳ್ತಾನೆ. ಸರಿ ಅಂತ ಆ ಸ್ವಾಮೀಜಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದಲ್ಲಿ ಈಗ 3 ವರ್ಷಗಳ ಹಿಂದಿನ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಈ ಶೆಕಾವತ್ಗೆ ಮದುವೆ ಆಗಿದ್ರು ಕೂಡ ಸುನೀತಾ ಎಂಬ ಮತ್ತೊಬ್ಬಳು ಮಹಿಳೆ ಜೊತೆ ಇಲ್ಲಿಗಲ್ ಅಫೇರ್ ನಲ್ಲಿರ್ತಾನೆ. ಇವರಿಬ್ಬರ ರಿಲೇಶನ್ಶಿಪ್ ನಿಂದಾಗಿ ಸುನೀತಾ ಪ್ರೆಗ್ನೆಂಟ್ ಆಗಿರ್ತಾಳೆ. ಆದ್ರೆ ಈ ವಿಷಯ ಶೆಕಾವತ್ಗೆ ಗೊತ್ತಾಗ್ತಿದ್ದ ಹಾಗೆ ತುಂಬಾನೇ ಶಾಕ್ ಆಗಿರ್ತಾನೆ. ಸುನೀತಾ, ನಿನಗೇನೆ ಗೊತ್ತಲ್ವಾ, ನಾವಿಬ್ರು ಇರೋದು ಇಲ್ಲಿಗಲ್ ಅಫೇರ್ ನಲ್ಲಿ, ಜೊತೆಗೆ ನಾನೊಬ್ಬ ಪೊಲೀಸ್ ಆಫೀಸರ್. ಈ ವಿಷಯ ಹೊರಗಡೆ ಬಂದು ಎಲ್ಲ ಕಡೆ ವೈರಲ್ ಆದ್ರೆ ದೊಡ್ಡ ರಾದ್ಧಾಂತ ಆಗುತ್ತೆ. ದಯವಿಟ್ಟು ನಿನ್ನ ಹೊಟ್ಟೆಯಲ್ಲಿರುವ ಮಗುವನ್ನ ಅಬೋಷನ್ ಮಾಡಿಸಿ ಬಿಡು ಅಂತ ಹೇಳ್ತೇನೆ. ಆದ್ರೆ ಸುನೀತಾ ಮಾತ್ರ ಇವನ ಮಾತಿಗೆ ಒಪ್ಪಿಕೊಳ್ಳದೆ, ಇಲ್ಲ ನನಗೆ ಮಗು ಬೇಕೇ ಬೇಕು ಅಂತ ಹೇಳಿಬಿಡ್ತಾಳೆ. ಈ ಸುನೀತಾ ಬದುಕಿದ್ರೆ ತನಗೇನೆ ಪ್ರಾಬ್ಲಮ್ ಅಂತ ಅದೇ ಕೋಪದಲ್ಲಿ ಆಕೆಗೆ ಉಸಿರುಗಟ್ಟಿಸಿ ಸಾಯಿಸಿ ಬಿಡ್ತಾನೆ. ನಂತರ ಯಾರಿಗೋ ಗೊತ್ತಾಗದ ಹಾಗೆ ಆಕೆ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿ ಸಿಟಿಯ ಔಟ್ಸ್ಕರ್ಟ್ ನಲ್ಲಿ ಡಿಸ್ಪೋಸ್ ಮಾಡ್ತಾನೆ. ನಂತರ ಮನೆಗೆ ವಾಪಸ್ ಬಂದು ನೋಡಿದಾಗ ಸುನೀತಾಳ ಕಾಲ್ಗೆಜ್ಜೆ ಕೆಳಗಡೆ ಬಿದ್ದಿರೋದನ್ನ ನೋಡ್ತಾನೆ. ಆ ಗೆಜ್ಜೆಯನ್ನ ಎತ್ತಿಕೊಳ್ಬೇಕು ಅಂತ ಹೋಗ್ತಿದ್ದಾಗ ಶಾಕಿಂಗ್ಲಿ ಸುನೀತಾಳ ಆತ್ಮ ಪ್ರತ್ಯಕ್ಷ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನವೇ ಶೆಕಾವತ್ ಸ್ವಲ್ಪ ಸಮಯದ ಮುಂಚೆ ನಾವು ನೋಡಿದ್ದ ಆ ಸ್ವಾಮೀಜಿ ಬಳಿಗೆ ಹೋಗಿರ್ತಾನೆ. ಸ್ನೇಹಿತರೆ, ಸುನೀತಾಳ ಆತ್ಮವನ್ನ ನೋಡಿದ ಶೆಕಾವತ್ ಈಗಲೂ ಕೂಡ ನಡುಗ್ತಿರ್ತಾನೆ. ಆ ಸ್ವಾಮೀಜಿ ಸುನೀತಾಳ ಆತ್ಮದಿಂದ ಈ ಶೆಕಾವತ್ನನ್ನ ಕಾಪಾಡೋದಕ್ಕೆ
ಅವನ ಕೈಗೆ ಹಾಗೂ ಕೊರಳಿಗೆ ಮಂತ್ರಿಸಿದ್ದ ತಾಯ್ತವನ್ನ ಕಟ್ಟಿರ್ತೇನೆ. ಯಾವುದೇ ಕಾರಣಕ್ಕೂ ಆ ತಾಯ್ತವನ್ನ ನೀನು ತೆಗೆಯುವಾಗಿಲ್ಲ. ಹಾಗೇನಾದ್ರೂ ಮಾಡಿದ್ರೆ ಆ ಸುನೀತಾಳ ಆತ್ಮ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿರ್ತೇನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಕತೆ ಈಗ ಪ್ರೆಸೆಂಟ್ಗೆ ಬರುತ್ತೆ. ಆ ಸ್ವಾಮೀಜಿ ಈತ ಕಳುಹಿಸಿದ್ದ ವಿಡಿಯೋವನ್ನ ನೋಡಿ ವಾಪಸ್ ಕಾಲ್ ಮಾಡ್ತಾನೆ. ಶೆಖಾವತ್, ನೀನು ಕಳುಹಿಸಿದ್ದ ವಿಡಿಯೋವನ್ನ ನೋಡಿದೆ. ಆ ಹುಡುಗನ ದೇಹದ ಒಳಗಡೆ ಯಾವುದೋ ಪ್ರೇತಾತ್ಮ ಸೇರಿಕೊಂಡಿದೆ. ಇದೇ ಕಾರಣಕ್ಕೆ ಆತ ತನಗೆ ಗೊತ್ತಿರದ ವಿಷಯಗಳನ್ನ ಕೂಡ ಹೇಳೋದಕ್ಕೆ ಸಾಧ್ಯವಾಗ್ತಿದೆ. ಆ ಹುಡುಗನನ್ನ ಒಂದು ಸಾರಿ ನಾನು ಡೈರೆಕ್ಟ್ ಆಗಿ ನೋಡಿದ್ರೆ ಮತ್ತಷ್ಟು ವಿಷಯಗಳನ್ನ ಹೇಳ್ಬೋದು ಅಂತ ಹೇಳ್ತೇನೆ. ಸ್ವಾಮೀಜಿಯ ಮಾತುಗಳನ್ನ ಕೇಳಿದ ಶೆಖಾವತ್ಗೆ ಒಂದು ವಿಷಯ ಸಡನ್ ಆಗಿ ಫ್ಲಾಶ್ ಆಗುತ್ತೆ. ನಿರಂಜನ್ನ ಫ್ಯಾಮಿಲಿ ಒಂದು ಹೋಟೆಲ್ ನಲ್ಲಿ ಸ್ಟೇ ಆದಾಗ್ಲೇ ಅಲ್ವಾ ಆತ ಈ ರೀತಿ ವಿಚಿತ್ರವಾಗಿ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ ಹೋಟೆಲ್ ನಲ್ಲಿ ಈ ಹಿಂದೆ ಯಾರಾದ್ರೂ ಸತ್ತಿದ್ರ ಅಂತ ಇಂಟರ್ನೆಟ್ ನಲ್ಲಿ ಚೆಕ್ ಮಾಡ್ತಾನೆ. ಆಗ ಗೊತ್ತಾಗೋದೇನಂದ್ರೆ ನಿರಂಜನ್ ಆ ಹೋಟೆಲ್ಗೆ ಹೋಗೋದಕ್ಕೂ ಮುಂಚೆ ಆತ ಸ್ಟೇ ಆಗಿದ್ದ ರೂಮ್ ನಂಬರ್ 706 ನಲ್ಲಿ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗಿರ್ತಾನೆ. ತಕ್ಷಣ ಆ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಿದ್ದ ಇನ್ಸ್ಪೆಕ್ಟರ್ ನನ್ನ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಳ್ತಾನೆ. ಹಾಗೂ ಆ ಹುಡುಗ ಆತ್ಮಹತ್ಯೆ ಮಾಡಿಕೊಂಡಿದ್ದ ದಿನದ ಸಿಸಿಟಿವಿ ಫುಟೇಜ್ ಅನ್ನ ಕೂಡ ಕಲೆಕ್ಟ್ ಮಾಡಿಕೊಳ್ತಾನೆ. ಆ ಸಿಸಿಟಿವಿ ಫುಟೇಜ್ ಗಳನ್ನ ಚೆಕ್ ಮಾಡಿದ ಶೆಖಾವತ್ ತುಂಬಾನೇ ಶಾಕ್ ಆಗ್ತಾನೆ. ತಕ್ಷಣ ಡಾಕ್ಟರ್ ಸುಮನ್ಗೆ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಬರೋದಕ್ಕೆ ಹೇಳ್ತಾನೆ. ತಕ್ಷಣ ಅಲ್ಲಿಗೆ ಬಂದ ಸುಮನ್ ಏನ್ ವಿಷಯ ಅಂತ ಕೇಳಿದಾಗ ಶೆಖಾವತ್ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಆ ಹೋಟೆಲ್ ನಲ್ಲಿ ಸ್ಟೇ ಆಗಿದ್ದ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಕೆಲವೇ ದಿನಗಳ ಹಿಂದೆ ನಿಮ್ಮ ಹಾಸ್ಪಿಟಲ್ ನಲ್ಲಿ ಯಾವುದೋ ಕಾಯಿಲೆಗೆ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡಿದ್ದಾನೆ. ಆ ಹುಡುಗ ಯಾರು, ಅವನ ಕೇಸ್ ಏನು ಅಂತ ವಿಚಾರಿಸ್ತಾನೆ. ಆತ್ಮಹತ್ಯೆ ಮಾಡಿಕೊಂಡಿದ್ದ ಆ ಹುಡುಗನ ಫೋಟೋ ನೋಡಿದ ಸುಮನ್, ಸರ್ ಈ ಹುಡುಗನ ಹೆಸರು ರಾಹುಲ್ ಅಂತ. ಈತ ತಾನು ಪ್ರೀತಿ ಮಾಡ್ತಿದ್ದ ಹುಡುಗಿ ಮೋಸ ಮಾಡಿದ್ಲು ಅಂತ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದ. ನಮ್ಮ ಹಾಸ್ಪಿಟಲ್ಗೆ ಬರೋದಕ್ಕೂ ಮುಂಚೆನೆ ಆತ 2 ಬಾರಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ನಂತೆ. ರಾಹುಲ್ ನನ್ನ ನೋಡ್ತಿದ್ದ ಹಾಗೇನೆ ನನಗೆ ಗೊತ್ತಾಯ್ತು ಆತ ಡಿಪ್ರೆಷನ್ಗೆ ಒಳಗಾಗಿದ್ದಾನೆ ಅಂತ. ತಕ್ಷಣ ನಾನು ಅವನಿಗೆ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ದೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಏನಾಯ್ತೋ ಗೊತ್ತಿಲ್ಲ, ಆ ಹುಡುಗ ಕೊನೆಗೂ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ ಅಂತ ಹೇಳ್ತಾಳೆ. ಮೇಡಮ್, ಆತ್ಮಹತ್ಯೆ ಮಾಡಿಕೊಂಡಿರುವ ಆ ರಾಹುಲ್ನ ಆತ್ಮ ಈಗ ನಿರಂಜನ ದೇಹದ ಒಳಗಡೆ ಸೇರಿಕೊಂಡಿದೆ. ಅದಕ್ಕೆ ಸುಮನ್, ಸರ್ ನೀವೊಬ್ರು ಪೊಲೀಸ್ ಆಫೀಸರ್ ಆಗಿ ಈ ಭೂತ ಪ್ರೇತ ಎಲ್ಲ ನಂಬ್ತಿರಲ್ಲ, ನನಗೆ ಇದರ ಮೇಲೆಲ್ಲ ನಂಬಿಕೆ ಇಲ್ಲ ಅಂತ ವಾಪಸ್ ಹಾಸ್ಪಿಟಲ್ಗೆ ಬಂದು ಬಿಡ್ತಾಳೆ. ಕ್ಯಾಬಿನ್ಗೆ ಹೋಗ್ಬೇಕು ಅಂತ ಲಿಫ್ಟ್ ನಲ್ಲಿ ಹೋಗ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ನಿರಂಜನ್ ಲಿಫ್ಟ್ ನ ಒಳಗಡೆ ಪ್ರತ್ಯಕ್ಷ ಆಗ್ತಾನೆ. ಒಂದೇ ಸರಿ ಬೆಚ್ಚಿ ಬಿದ್ದ ಸುಮನ್ ತಕ್ಷಣವೇ ಲಿಫ್ಟ್ ನಿಂದ ಹೊರಗಡೆ ಓಡಿ ಬರ್ತಾಳೆ. ಅದೇ ಸಮಯಕ್ಕೆ ಮತ್ತೊಂದು ಕಡೆ ಶೆಖಾವತ್ ಮನೆಗೆ ಹೋಗ್ತಿದ್ದಾಗ ತಾನು ಕೊಲೆ ಮಾಡಿರುವ ಸುನೀತಾಳ ಆತ್ಮ ಕಾರ್ನ ಹಿಂಬದಿಯಲ್ಲಿ ಕೂತಿರುವ ರೀತಿ ಭಾಸವಾಗುತ್ತೆ. ಹೆದರಿಕೊಂಡ ಶೆಖಾವತ್ ತಕ್ಷಣವೇ ಕಾರನ್ನ ಸ್ಟಾಪ್ ಮಾಡಿ ಹೊರಗಡೆ ಬರ್ತಾನೆ. ಅದೇ ಸಮಯಕ್ಕೆ ಸುಮನ್ ಶೆಖಾವತ್ಗೆ ಕಾಲ್ ಮಾಡಿ ನಡೆದದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ತಕ್ಷಣವೇ ಮೀಟ್ ಮಾಡಬೇಕು ಅಂತ ಹೊರಟು ಬರ್ತಾಳೆ. ಸರ್, ಆ ರಾಹುಲ್ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ನಿಮಗೆ ಹೇಳ್ಬೇಕು ಅಂತ ಮತ್ತೊಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಆ ರಾಹುಲ್ಗೆ ಈ ಸುಮನ್ ಟ್ರೀಟ್ಮೆಂಟ್ ಅನ್ನ ಮಾಡ್ತಿದ್ಲಲ್ವಾ. ದಿನಗಳು ಕಳೆದಂತೆ ಇಬ್ಬರು ಫ್ರೆಂಡ್ಸ್ ಆಗಿರ್ತಾರೆ. ಮತ್ತಷ್ಟು ದಿನಗಳು ಕಳೆದ ಹಾಗೆ ಇಬ್ಬರು ಫಿಸಿಕಲಿ ಅಟ್ರಾಕ್ಟ್ ಆಗಿ ಇಂಟಿಮೇಟ್ ಆಗಿ ಬಿಡ್ತಾರೆ. ಡಿಪ್ರೆಷನ್ ನಲ್ಲಿದ್ದ ರಾಹುಲ್ ಅದರಿಂದ ಹೊರಗಡೆ ಬಂದು ಈಕೆಯನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಆದ್ರೆ ಕೆಲವು ದಿನಗಳ ನಂತರ ತಾನು ಮಾಡ್ತಿರೋದು ತಪ್ಪು ಅಂತ ಸುಮನ್ಗೆ ಅರ್ಥವಾಗಿರುತ್ತೆ. ಸೊ ರಾಹುಲ್ ಜೊತೆ ಬ್ರೇಕಪ್ ಮಾಡ್ಕೊಂಡು ತನ್ನ ಅಫೇರ್ ಅನ್ನ ಸ್ಟಾಪ್ ಮಾಡಿರ್ತಾಳೆ. ಆದ್ರೆ ಈಕೆ ಎಷ್ಟೇ ಹೇಳಿದ್ರು ಕೂಡ ರಾಹುಲ್ ಮಾತ್ರ ಈಕೆಗೆ ಪದೇ ಪದೇ ಫೋನ್ ಮಾಡೋದು, ಮೆಸೇಜ್ ಮಾಡೋದೆಲ್ಲ ಮಾಡ್ತಾನೆ ಇರ್ತಾನೆ. ಒಂದು ದಿನ ಸುಮನ್ ಹಾಗೂ ಆಕೆ ಗಂಡ ಮನೆಯಲ್ಲಿ ಟಿಫನ್ ಮಾಡ್ತಿದ್ದಾಗ ರಾಹುಲ್ ಈಕೆಯನ್ನ ಹುಡುಕಿಕೊಂಡು ಮನೆಗೇನೆ ಬಂದು ಬಿಡ್ತಾನೆ. ಆ ಹುಡುಗ ಯಾರು ಅಂತ ಅನಿಲ್ ಕೇಳಿದಾಗ ಆತನನ್ನ ಪೇಷಂಟ್ ಅಂತ ಮ್ಯಾನೇಜ್ ಮಾಡಿರ್ತಾಳೆ. ತಕ್ಷಣ ಹೊರಗಡೆ ಬಂದು ರಾಹುಲ್, ಇದುವರೆಗೂ ನಡೆದದ್ದನ್ನೆಲ್ಲ ಮರೆತು ಬಿಡು, ನಮ್ಮಿಬ್ಬರ ಅಫೇರ್ ಅನ್ನ ಇನ್ ಮುಂದೆ ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನ ಗಂಡನಿಗೆ ಈ ವಿಷಯ ಗೊತ್ತಾದ್ರೆ ನಾವಿಬ್ರು ಕೂಡ ಬದುಕಿರೋದಿಲ್ಲ ಅಂತ ಅವನಿಗೆ ಬೈದು ಅಲ್ಲಿಂದ ಕಳುಹಿಸಿ ಬಿಟ್ಟಿರ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ನಾನು ಅವನ ಜೊತೆ ಬ್ರೇಕಪ್ ಮಾಡಿಕೊಂಡಿದ್ದಕ್ಕೇನೆ ಆತ ಆತ್ಮಹತ್ಯೆ ಮಾಡಿಕೊಂಡಿರ್ಬೋದು ಅಂತ ಹೇಳ್ತಾಳೆ. ಇದಾದ ನಂತರ ಶೆಖಾವತ್ ಕಾಶಿಯಲ್ಲಿರುವ ತನಗೆ ಗೊತ್ತಿರುವ ಆ ಸ್ವಾಮೀಜಿಯ ಬಳಿಗೆ ಹೋಗ್ತಾನೆ. ರಾಹುಲ್ನ ಆತ್ಮ ಆ ಹುಡುಗನ ಮೈಯಲ್ಲಿ ಸೇರಿಕೊಂಡಿರೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದಕ್ಕೆ ಆ ಸ್ವಾಮೀಜಿ ಹೇಳುತ್ತೇನೆಂದ್ರೆ, ಶೆಖಾವತ್, ನಾವು ಈ ಪ್ರಾಬ್ಲಮ್ ನಿಂದ ಹೊರಗಡೆ ಬರೋದಕ್ಕೆ 2 ದಾರಿ ಇರೋದು. ಒಂದು, ಆ ರಾಹುಲ್ನ ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕು, ಅಥವಾ ಅವನ ಆತ್ಮ ಸೇರಿಕೊಂಡಿರುವ ಆ ಹುಡುಗನನ್ನೇ ಸಾಯಿಸಿ ಬಿಡಬೇಕು. 2ರಲ್ಲಿ ನಿನಗೆ ಯಾವುದು ಈಸಿ ಅನ್ಸುತ್ತೋ ಅದನ್ನ ಮಾಡು ಅಂತ ಹೇಳ್ತಾನೆ. ಸರಿ ಅಂತ ಅಲ್ಲಿಂದ ಹೊರಟು ಬಂದ ಶೆಖಾವತ್ ಮತ್ತೆ ಆ ಹೋಟೆಲ್ನ ಸಿಸಿಟಿವಿ ಕ್ಯಾಮ್ರಾವನ್ನ ಚೆಕ್ ಮಾಡ್ತಿದ್ದಾಗ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ರಾಹುಲ್ ಆ ದಿನ ಆತ್ಮಹತ್ಯೆ ಮಾಡಿಕೊಂಡ ದಿನ ಒಬ್ಬಳು ಮಹಿಳೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಹೋಟೆಲ್ ಬಳಿ ಓಡಾಡಿರ್ತಾಳೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಒಂದು ಟ್ವಿಸ್ಟ್ ಏನಂದ್ರೆ, ರಾಹುಲ್ ಆತ್ಮಹತ್ಯೆ ಮಾಡಿಕೊಂಡ ಸಮಯಕ್ಕೆ ಸರಿಯಾಗಿ ಸುಮನ್ ಕೂಡ ಹೋಟೆಲ್ಗೆ ಬಂದಿರ್ತಾಳೆ. ಅದನ್ನ ನೋಡಿ ಶಾಕ್ ಆದ ಶೆಖಾವತ್ ತಕ್ಷಣವೇ ಸುಮನ್ಗೆ ಕಾಲ್ ಮಾಡ್ತಾನೆ. ಮೇಡಮ್, ನೀವಿನ್ನೂ ಕೂಡ ಆ ದಿನ ನಡೆದದ್ದೇನು ಅಂತ ಪೂರ್ತಿ ಕಥೆಯನ್ನ ಹೇಳಿಲ್ಲ. ರಾಹುಲ್ ಆತ್ಮಹತ್ಯೆ ಮಾಡಿಕೊಂಡ ಸಮಯದಲ್ಲಿ ನೀವು ಹೋಟೆಲ್ ನಲ್ಲೇ ಇದ್ರಿ ಅಂತ ಸಿಸಿಟಿವಿ ಕ್ಯಾಮ್ರಾಗಳ ಮೂಲಕ ಗೊತ್ತಾಯ್ತು. ನಿಜವಾಗಿಯೂ
ನಡೆದದ್ದೇನು ಅಂತ ಹೇಳಲಿಲ್ಲ ಅಂದ್ರೆ ರಾಹುಲ್ ನನ್ನ ನೀವೇ ಕೊಲೆ ಮಾಡಿದ್ದು ಅಂತ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ವಾರ್ನ್ ಮಾಡ್ತಾನೆ. ಹೆದರಿಕೊಂಡ ಸುಮನ್ ತಕ್ಷಣವೇ ಶೆಖಾವತ್ ನನ್ನ ಮೀಟ್ ಮಾಡಿ ಆ ದಿನ ನಿಜವಾಗಿಯೂ ನಡೆದದ್ದೇನು ಅಂತ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಆ ದಿನ ರಾಹುಲ್ ಈಕೆ ಮನೆಯ ಬಳಿ ಬಂದು ಗಲಾಟೆ ಮಾಡಿದ್ದ ಅಲ್ವಾ. ಒಂದು ಪ್ಲಾನ್ ಮಾಡಿದ ಸುಮನ್ ತಮ್ಮ ಹಾಸ್ಪಿಟಲ್ ನ ಪಕ್ಕದಲ್ಲೇ ಇರುವ ಒಂದು ಹೋಟೆಲ್ ನಲ್ಲಿ ರೂಮ್ ತೆಗೆದುಕೊಂಡು ಸ್ಟೇ ಮಾಡೋ. ಸ್ವಲ್ಪ ಸಮಯದ ನಂತರ ನಾನು ಅಲ್ಲಿಗೆ ಬರ್ತೀನಿ, ಇಬ್ಬರು ಮಾತಾಡೋಣ ಅಂತ ಹೇಳಿರ್ತಾಳೆ. ರಾಹುಲ್ ಸರಿ ಅಂತ ಸುಮನ್ ಹೇಳಿದ ಆ ಹೋಟೆಲ್ಗೆ ಹೋಗಿ ರೂಮ್ ನಂಬರ್ 706 ನಲ್ಲಿ ಸ್ಟೇ ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ಅನಿಲ್ ಹಾಸ್ಪಿಟಲ್ಗೆ ಹೋದ ನಂತರ ಸುಮನ್ ತನ್ನ ಬ್ಯಾಗ್ ನಲ್ಲಿ ಡ್ರಗ್ಸ್ ಪ್ಯಾಕೆಟ್ ಗಳನ್ನ ಇಟ್ಕೊಂಡು ಹೋಟೆಲ್ಗೆ ಬರ್ತಾಳೆ. ರಾಹುಲ್ಗೆ ಆಂಗ್ಸೈಟಿ ಹಾಗೂ ಡಿಪ್ರೆಷನ್ ನ ಇಶ್ಯೂ ಇದ್ದ ಕಾರಣ ಪ್ರತಿದಿನ ಆತ ಮೆಡಿಸಿನ್ ತೆಗೆದುಕೊಳ್ತಿರ್ತಾನೆ. ರಾಹುಲ್ ತೆಗೆದುಕೊಳ್ತಿದ್ದ ಮೆಡಿಸಿನ್ ನ ಒಳಗಡೆ ತಾನು ತಂದಿದ್ದ ಡ್ರಗ್ಸ್ ಅನ್ನ ಅವನಿಗೆ ಗೊತ್ತಾಗದ ಹಾಗೆ ಮಿಕ್ಸ್ ಮಾಡಿಬಿಡ್ತಾಳೆ. ಸ್ನೇಹಿತರೆ, ಸುಮನ್ ಕೊಟ್ಟಿದ್ದ ಆ ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡ್ತಿದ್ದ ಹಾಗೆ ರಾಹುಲ್ ನ ಡಿಪ್ರೆಷನ್ ಮತ್ತಷ್ಟು ಜಾಸ್ತಿ ಆಗುತ್ತೆ ಹಾಗೂ ಅವನಿಗೆ ಮತ್ತಷ್ಟು ಸೂಸೈಡಲ್ ಥಾಟ್ಸ್ ಗಳು ಜಾಸ್ತಿ ಆಗುತ್ತವೆ. ಸುಮನ್ ಅವನಿಗೆ ಪ್ರವೋಕ್ ಮಾಡೋದಕ್ಕೆ ನಾವಿಬ್ರು ಇನ್ಮೇಲೆ ಮೀಟ್ ಆಗೋದೇ ಬೇಡ, ನಾವಿಬ್ಬರು ಬ್ರೇಕಪ್ ಮಾಡಿಕೊಳ್ತಿದ್ದೀವಿ ಅಂತ ಮತ್ತೆ ಮತ್ತೆ ಹೇಳ್ತಾಳೆ. ಈಕೆ ಮಾತುಗಳನ್ನ ಕೇಳ್ತಿದ್ದ ಹಾಗೆ ರಾಹುಲ್ ಹುಚ್ಚನ ರೀತಿ ಕೂಗಾಡೋದಕ್ಕೆ ಶುರು ಮಾಡ್ತಾನೆ. ಸುಮನ್ ಅಲ್ಲಿಂದ ಹೋಗ್ತಿದ್ದ ಹಾಗೆ ಡಿಪ್ರೆಷನ್ ಮತ್ತಷ್ಟು ಜಾಸ್ತಿಯಾಗಿ ಬಿಲ್ಡಿಂಗ್ ನ ಮೇಲಿನಿಂದ ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಾನೆ. ಅಲ್ಲಿಂದ ಇನ್ನೇನೋ ಹೊರಗಡೆ ಹೋಗ್ತಿದ್ದ ಸುಮನ್ಗೂ ಕೂಡ ರಾಹುಲ್ ಆತ್ಮಹತ್ಯೆ ಮಾಡಿಕೊಂಡ ಅಂತ ಗೊತ್ತಾಗುತ್ತೆ. ಆದ್ರೆ ತನಗೆ ಏನು ಕೂಡ ಗೊತ್ತೇ ಇಲ್ಲ ಅನ್ನೋರ ಹಾಗೆ ಅಲ್ಲಿಂದ ಸುಮ್ಮನೆ ಹೊರಟು ಹೋಗ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಈಕೆ ಮಾತುಗಳನ್ನ ಕೇಳಿದ ಶೆಖಾವತ್ಗೆ ತುಂಬಾನೇ ಶಾಕ್ ಆಗುತ್ತೆ. ಆದ್ರೆ ನಂತರ ನಗುತ್ತಾ ತಾನು ಮಾಡಿರುವ ಕೊಲೆಯ ಬಗ್ಗೆ ಕೂಡ ಹೇಳಿಕೊಳ್ತಾನೆ. ನಾನು ಸುನೀತಾ ಎಂಬ ಮಹಿಳೆಯನ್ನ ಕೊಲೆ ಮಾಡಿದ್ದ ವಿಷಯ ರಾಹುಲ್ ನ ಆತ್ಮಕ್ಕೆ ಗೊತ್ತಾಗಿ ನನ್ನನ್ನ ಕೂಡ ಬ್ಲಾಕ್ ಮೇಲ್ ಮಾಡ್ತಿದೆ. ನಾವಿಬ್ಬರು ಈ ಪ್ರಾಬ್ಲಮ್ ನಿಂದ ಹೊರಗಡೆ ಬರಬೇಕು ಅಂದ್ರೆ ನೀನೆ ಆ ಹುಡುಗನನ್ನ ಸಾಯಿಸಿ ಬಿಡ್ಬೇಕು ಅಂತ ಹೇಳ್ತಾನೆ. ಇವನ ಮಾತುಗಳನ್ನ ಕೇಳಿ ಶಾಕ್ ಆದ ಸುಮನ್, ಸರ್ ಏನ್ ಹೇಳ್ತಿದ್ದೀರಾ, ಆ ಚಿಕ್ಕ ಹುಡುಗನನ್ನ ಕೊಲೆ ಮಾಡ್ಬೇಕಾ? ನನ್ನಿಂದ ಈ ಕೆಲಸ ಸಾಧ್ಯ ಆಗೋದಿಲ್ಲ, ದಯವಿಟ್ಟು ನನ್ನನ್ನ ಬಿಟ್ಟು ಬಿಡಿ ಅಂತ ಹೇಳ್ತಾಳೆ. ಆದ್ರೆ ಶೆಖಾವತ್ ರಾಹುಲ್ ನ ವಿಷಯವನ್ನ ಮುಂದಿಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡಿದ ಕಾರಣ ಕೊನೆಗೆ ಸರಿ ಅಂತ ಒಪ್ಪಿಕೊಳ್ತಾಳೆ. ಈಗ ಒಂದು ಪ್ಲಾನ್ ಮಾಡಿ ನಿರಂಜನ್ ತಂದೆಗೆ ಹೀಗೆ ಹೇಳ್ತಾಳೆ, ಸರ್ ನಿಮ್ಮ ಮಗನಿಗೆ ಯಾವ ಜಾಗದಲ್ಲಿ ಪ್ರಾಬ್ಲಮ್ ಆಗಿದೆಯೋ ಅಲ್ಲಿಗೆ ಕರೆದುಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಟ್ರೆ ಆತ ಸರಿ ಹೋಗ್ತಾನೆ. ಸೊ ಆ ಹೋಟೆಲ್ ನ ರೂಮ್ ನಂಬರ್ 706 ನಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ಕರೆದುಕೊಂಡು ಹೋಗ್ತಾಳೆ. ಟ್ರೀಟ್ಮೆಂಟ್ ಮಾಡುವಾಗ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಜವಾಬ್ದಾರಿ ಅಲ್ಲ ಅಂತ ಒಂದು ಡಾಕ್ಯುಮೆಂಟ್ ಗೆ ಸೈನ್ ಮಾಡಿಸಿಕೊಳ್ತಾಳೆ. ಹೋಗೋದಕ್ಕೂ ಮುಂಚೆ ರಾಹುಲ್ ನ ಆತ್ಮದಿಂದ ತಪ್ಪಿಸಿಕೊಳ್ಳೋದಕ್ಕೆ ಶೆಖಾವತ್ ನ ಕತ್ತಿನಲ್ಲಿದ್ದ ತಾಯಿತವನ್ನ ಈಸ್ಕೋತಾಳೆ. ನಂತರ ನಿರಂಜನ್ಗೆ ಪ್ರಜ್ಞೆ ತಪ್ಪಿಸಿ ಅವನನ್ನ ಕರೆದುಕೊಂಡು ಆ ಹೋಟೆಲ್ ನ ರೂಮ್ ನಂಬರ್ 706 ಗೆ ಹೋಗ್ತಾಳೆ. ಎಲ್ಲರಿಗೂ ಹೊರಗಡೆ ವೇಟ್ ಮಾಡೋದಕ್ಕೆ ಹೇಳಿ ಈಕೆ ಮಾತ್ರ ಒಳಗಡೆ ಬರ್ತಾಳೆ. ಸ್ನೇಹಿತರೆ, ಈಗ ಚಿತ್ರದಲ್ಲಿ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆ ಚಿಕ್ಕ ಹುಡುಗ ನಿರಂಜನನ್ನ ಸಾಯಿಸಬೇಕು ಅಂತ ತಂದಿದ್ದ ಪಾಯ್ಸನ್ ಅನ್ನ ತಾನೇ ಕುಡಿದು ಸತ್ತು ಹೋಗ್ತಾಳೆ. ಸ್ನೇಹಿತರೆ, ಈಗ ಗೊತ್ತಾಗುವ ಒಂದು ವಿಷಯವೇನೆಂದ್ರೆ ರಾಹುಲ್ ನನ್ನ ಕೊಂದು ಮೊದಲೇ ಪಾಪ ಪ್ರಜ್ಞೆಯಲ್ಲಿದ್ದ ಸುಮನ್ಗೆ ಈ ಹುಡುಗನನ್ನ ಕೊಲೆ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ. ಹಾಗೂ ಆ ದಿನ ರಾಹುಲ್ ಸುಮನನ್ನ ಹುಡುಕಿಕೊಂಡು ಆಕೆ ಮನೆಗೆ ಹೋಗಿದ್ದ ಅಲ್ವಾ. ಸುಮನ್ನ ಗಂಡನಿಗೆ ಅನುಮಾನ ಬಂದು ವಿಚಾರಿಸಿದಾಗ ಈಕೆ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿರ್ತಾಳೆ. ತನ್ನ ಹೆಂಡತಿ ತನಗೇನೆ ಮೋಸ ಮಾಡಿ ಮತ್ತೊಬ್ಬ ಹುಡುಗನ ಜೊತೆ ಇಲ್ಲಿಗಲ್ ಅಫೇರ್ ನಲ್ಲಿ ಇದ್ಲು ಅಂತ ಗೊತ್ತಾಗಿ ಅನಿಲ್ಗೆ ತುಂಬಾನೇ ಬೇಜಾರಾಗಿರುತ್ತೆ. ಅದೇ ಬೇಜಾರಲ್ಲಿ ಅನಿಲ್ ಆ ದಿನ ಕೋಪದಲ್ಲಿ ಹೋಗ್ತಿದ್ದಾಗ ಆಕ್ಸಿಡೆಂಟ್ ಆಗಿ ಸತ್ತೋಗಿರ್ತಾನೆ. ಅಂದಿನಿಂದ ಸುಮನ್ಗೆ ರಾಹುಲ್ ಹಾಗೂ ತನ್ನ ಗಂಡ ಅನಿಲ್ ಇಬ್ಬರ ಸಾವಿಗೂ ತಾನೇ ಕಾರಣ ಅಂತ ಗಿಲ್ಟ್ ಫೀಲ್ ಶುರುವಾಗಿರುತ್ತೆ. ಈಗ ತನ್ನಿಂದ ಈ ಚಿಕ್ಕ ಹುಡುಗ ಸಾಯೋದು ಬೇಡ ಅಂತ ಆ ವಿಷಯವನ್ನ ತಾನೇ ಕುಡಿದು ಸತ್ತು ಹೋಗ್ತಾಳೆ. ಸ್ವಲ್ಪ ಸಮಯದ ನಂತರ ಪೊಲೀಸರು ಅಲ್ಲಿಗೆ ಬರ್ತಾರೆ. ಡಾಕ್ಟರ್ ಸುಮನ್ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ್ಲು ಅಂತ ಗೊತ್ತಾಗಿ ಎಲ್ಲ ಪೊಲೀಸರಿಗೂ ತುಂಬಾನೇ ಶಾಕ್ ಆಗುತ್ತೆ. ನಂತರದ ಸೀನ್ನಲ್ಲಿ ಸತ್ತು ಹೋದ ಸುಮನ್ಲ ಆತ್ಮ ರಾಹುಲ್ನ ಆತ್ಮದ ಜೊತೆ ಇರೋದನ್ನ ನೋಡ್ತೀವಿ. ಆ ಕಡೆ ಶೆಖಾವತ್ಗೆ ಸುಮನ್ಗೆ ಆ ಹುಡುಗನನ್ನ ಸಾಯಿಸು ಅಂತ ಹೇಳಿದ್ರೆ ತಾನೇ ಆತ್ಮಹತ್ಯೆ ಮಾಡಿಕೊಂಡ್ಲು ಅಂತ ಗೊತ್ತಾಗಿ ತುಂಬಾನೇ ಟೆನ್ಷನ್ ಆಗುತ್ತೆ. ಮೊದಲೇ ಆ ಸ್ವಾಮೀಜಿ ಕೊಟ್ಟಿದ್ದ ತಾಯಿತವನ್ನ ಸುಮನ್ ಈಸ್ಕೊಂಡ್ಲು. ಈಗೇನ್ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ್ಲೇ ಸುನೀತಾಳ ಆತ್ಮ ಅಲ್ಲಿ ಪ್ರತ್ಯಕ್ಷ ಆಗುತ್ತೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.